Good morning, dear students. Welcome back to my class once again. In the last class, we discussed about interrogative jumbled segments. Okay, and today I am also going to teach you jumbled segments. Okay, ನಿಮ್ಮ ಫಸ್ಟ್ ಪಿ ಯು ಸಿ ಆರ್ಟಿಕ್ಯುಲೇಷನ್ ಬುಕ್ಕಲ್ಲಿ ನಿಮಗೆ ಈ ಒಂದು ಎಕ್ಸರ್ಸೈಸನ್ನು ಕೊಟ್ಟಿದ್ದಾರೆ ನಿಮಗೆ ರಿಅರೇಂಜ್ ದಿ ಜಂಬರ್ಡ್ ಸೆಗ್ಮೆಂಟ್ಸ್. ಓಕೆ, ನಾವು ಕಳೆದ ಕ್ಲಾಸಲ್ಲಿ ಏನು ಮಾಡಿದ್ವಿ, ಇಂಟ್ರಾಗೇಟಿವ್ ಜಂಬರ್ಡ್ ಸೆಗ್ಮೆಂಟ್ಸನ್ನು ಸಾಲ್ವ್ ಮಾಡಿದ್ವಿ. ಇಲ್ಲಿ ಕೂಡ ನಿಮಗೇನಪ್ಪ ಅಂದರೆ ಪೇಜ್ ನಂಬರ್ 19 ಫಸ್ಟ್ ಪಿ ಯು ಸಿ ಆರ್ಟಿಕ್ಯುಲೇಷನ್ ಬುಕ್ಕಲ್ಲಿ ಇವುಗಳನ್ನು ಕೊಟ್ಟಿದ್ದಾರೆ. ಅವನ್ನ ಇವೇನಪ್ಪ ನಾವು ಇವತ್ತು ಸಾಲ್ವ್ ಮಾಡೋಣ. ಓಕೆ, ರೈಟ್. ರಿಅರೇಂಜ್ ದ ಜಂಬರ್ಡ್ ಸೆಗ್ಮೆಂಟ್ಸ್ ಟು ಫಾರ್ಮ್ ಮೀನಿಂಗ್ಫುಲ್ ಸೆಂಟೆನ್ಸ್. ಓಕೆ, ಹಾಗಾದ್ರೆ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, ವಿ ಸಮ್ ಇಂಟ್ರೆಸ್ಟಿಂಗ್ ಬುಕ್ಸ್ ಫೌಂಡ್ ಇನ್ ದ ಲೈಬ್ರರಿ. ಓಕೆ, ಹಾಗಾದರೆ ನಾವಿಲ್ಲಿ ಪ್ರೊನೌನ್ಸ್ ಇಲ್ಲೇ ಯಾವಿದಾವೆ? ಓಕೆ, ಯಾವಿದಾವಿಲ್ಲೇ? ವಿ, ಹೌದಾ? ಐ, ವಿ, ಯು, ಈ, ಶಿ, ಇಟ್, ದೆ. ಇವುಗಳಲ್ಲಿ ಯಾವುದಾದ್ರೂ ಒಂದು ಇದ್ರೂ ಕೂಡ ಅದೇನಾಗುತ್ತೆ, ಇಲ್ಲೇ ಸಬ್ಜೆಕ್ಟ್ ಆಗುತ್ತೆ. ಯಾಕಂದ್ರೆ ಇಲ್ಲೇ ಬೇರೆ ಯಾವುದೂ ಇಲ್ಲೇ ನಮ್ಗೆ ಕಾಣ್ತಾ ಇಲ್ಲ, ಹೌದಾ? ಅದಕ್ಕೋಸ್ಕರ ನಾವಿಲ್ಲಿ ಏನಪ್ಪ ಅಂದರೆ ಸಬ್ಜೆಕ್ಟ್ ಇಲ್ಲಿ ಯಾವುದಂದರೆ ವಿ ಸಬ್ಜೆಕ್ಟ್ ಆಗುತ್ತೆ. ಆ್ಯಂಡ್ ದೆನ್ ನಾವು ಅದಕ್ಕೋಸ್ಕರ ಇಲ್ಲ ಮೊದಲೇನಪ್ಪ ಅಂದ್ರೆ ವಿನ ಬರಿಬೇಕು. ವಿ, ಓಕೆ, ಫೌಂಡ್. ಓಕೆ, ವಿ ಫೌಂಡ್. ಇದೇನಿದು ವರ್ಬ್. ವಿ ಫೌಂಡ್. ಎಸ್ ಆಯಿತು, ವಿ ಆಯಿತು, ಆ್ಯಂಡ್ ದೆನ್ ಇವಾಗ ಓ, ವಿ ಫೌಂಡ್ ಸಮ್ ಇಂಟ್ರೆಸ್ಟಿಂಗ್ ಬುಕ್ಸ್. ಸಮ್ ಇಂಟರೆಸ್ಟಿಂಗ್ ಬುಕ್ಸ್. ಓಕೆ, ಇದೇನಿದು ಆಬ್ಜೆಕ್ಟಿವ್. ಓಕೆ, ಆ್ಯಂಡ್ ದೆನ್ ಇನ್ ದ ಲೈಬ್ರರಿ. ಇದು ಕೊನೆಗೆ ಬರುತ್ತೆ, ಇನ್ ದ ಲೈಬ್ರರಿ. ಹಾಗಾದರೆ ಸಬ್ಜೆಕ್ಟ್, ವರ್ಬ್ ಆ್ಯಂಡ್ ಆಬ್ಜೆಕ್ಟ್, ಆ್ಯಂಡ್ ದೆನ್ ಇನ್ ದ ಲೈಬ್ರರಿ. ಇಟ್ಸ್ ವಾಟ್? ಪ್ರೇಸ್. ಓಕೆ, ಆ್ಯಂಡ್ ದೆನ್ ಇದನ್ನು ನಾವು ಎಕ್ಸ್ಟೆಂಡೆಡ್ ಆಬ್ಜೆಕ್ಟ್ ಅಂತ ಕೂಡ ಅನ್ಬೋದು. ಮುಂದುವರೆದ ಕರ್ಮಪದ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಓಕೆ, ರೈಟ್. ಆ್ಯಂಡ್ ದೆನ್ ಶ್ಯಾಮ್ ಪ್ಲೇ ಫುಟ್ಬಾಲ್ ಡಸ್ ಎವ್ರಿ ವೀಕೆಂಡ್. ಅವರಲ್ಲಿ ಇಲ್ಲಿ 1 to 10 ಏನು ಕೊಟ್ಟಿದ್ದಾರಲ್ಲ, ಇದರಲ್ಲಿ ಅಫರ್ಮೇಟಿವ್ ಇದೆ, ಆ್ಯಂಡ್ ಆಲ್ಸೋ ಎಸ್ ಆರ್ ನೋ ಇದೆ, ಆ್ಯಂಡ್ ಆಲ್ಸೋ WH ಸೆಗ್ಮೆಂಟ್ಗಳು ಇವೆ. ಓಕೆ, ನಾವು ಅವರು ಇಂಥದ್ದೇ ಅಂತೇಳಿ ಕೊಟ್ಟಿಲ್ಲ. ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಫೈಂಡ್ ಔಟ್ ಮಾಡಿ ಅದನ್ನು ಆರ್ಡರ್ ವೈಸ್ ನಾವು ಅದನ್ನು ಜೋಡಿಸ್ಬೇಕು. ಓಕೆ, ಹಾಗಾದರೆ ಇದು ಎಸ್ ಆರ್ ನೋ ಕ್ವಶನ್, ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಓಕೆ, ಹಾಗಾದರೆ ಅದು ಎಸ್ ಆರ್ ನೋ ಕ್ವಶನ್ ಆಗಿದೆ ಬಿಕಾಸ್ ಆಫ್ ಡಸ್. ಹೌದಾ? ಡಸ್ ಶ್ಯಾಮ್, ಡಸ್ ಶ್ಯಾಮ್ ಓಕೆ ಪ್ಲೇ ಫುಟ್ಬಾಲ್, ಪ್ಲೇ ಫುಟ್ಬಾಲ್ ಎವ್ರಿ ವೀಕೆಂಡ್. ಕ್ವಶನ್ ಮಾರ್ಕ್. ಹೌದಾ? ಹಾಗಾದರೆ ಶ್ಯಾಮ್ ಪ್ಲೇ ಫುಟ್ಬಾಲ್ ಡಸ್ ಎವ್ರಿ ವೀಕೆಂಡ್. ಓಕೆ, ನಾವಿಲ್ಲಿ ಇದನ್ನು ಅಫರ್ಮೇಟಿವ್ ಮಾಡೋದಕ್ಕೆ ಬರೋದಿಲ್ಲ. ಹೌದಾ? ಬಿಕಾಸ್ ಆಫ್ ಇಲ್ಲಿ ಪ್ಲೇ ಫುಟ್ಬಾಲ್ ಅಂತಿದೆ. ಅದಕ್ಕೋಸ್ಕರ ನಾವಿದೇನಪ್ಪ ಅಂದರೆ ಇದು ಮೊದಲಿಗೆ ನಾವಿಲ್ಲೇ ಡಸನ್ನು ತೊಗೋಬೇಕು. ಹೌದಾ? ಯಾಕಂದರೆ ಇದು ಎಸ್ ಆರ್ನ ಒಳಗಿದೆ. ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಯಾಕಂದರೆ ಡಸ್ ಆಗಿರ್ಬೋದು, ಡೂ ಆಗಿರ್ಬೋದು, ಡಿಡ್ ಆಗಿರ್ಬೋದು. ನಾವು ಇವುಗಳನ್ನು ತೊಗೊಂಡಾಗ ಮುಂದುಗಡೆ ಏನಪ್ಪ ಅಂದ್ರೆ V1 ಅನ್ನು ಯೂಸ್ ಮಾಡಬೇಕು. ಇಲ್ಲಿ V1 ಯಾವುದಿದೆ? ಪ್ಲೇ. ಓಕೆ, ರೈಟ್. ಹಾಗಾದರೆ ಡೂ ಡಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆದರೆ ಡಿಡ್ ಏನಾಗುತ್ತೆ? ಸಿಂಪಲ್ ಪಾಸ್ಟ್ ಟೆನ್ಸ್ ಆಗುತ್ತೆ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಎಸ್ ಆರ್ ನೋ ಕ್ವಶನ್ ಆಗಿದೆ. ಅದಕ್ಕೋಸ್ಕರ ನಾವಿಲ್ಲಿ ಏನಪ್ಪ ಅಂದರೆ ಮೊದಲಿಗೆ ನಾವಿಲ್ಲಿ ಡಸ್ ತೊಗೋಬೇಕು. ಡಸ್ ತೊಗೊಂಡ ನಂತರ ಸಬ್ಜೆಕ್ಟನ್ನು ತೊಗೋಬೇಕು. ಸಬ್ಜೆಕ್ಟ್ ಯಾವುದಿಲ್ಲ? ಶ್ಯಾಮ್. ಶ್ಯಾಮ್ ಸಬ್ಜೆಕ್ಟ್ ಆದ ನಂತರ ನಾವು ವರ್ಬನ್ನು ಹಾಕಬೇಕು. ಆ ವರ್ಬ್ ಯಾವುದಿಲ್ಲ? ಪ್ಲೇ. ಆಲ್ರೆಡಿ ಇಲ್ಲಿ ಏನಪ್ಪ ಪ್ಲೇ ಫುಟ್ಬಾಲ್ ಅಂತ ಕೊಟ್ಟಿದ್ದಾರೆ.
ಡಸ್ ಶ್ಯಾಮ್ ಪ್ಲೇ ಫುಟ್ಬಾಲ್. ಸೊ ಕೊನೆಗೆ ಏನಾಗಬೇಕು ಹೇಳ್ರಿ, ಎವ್ರಿ ವೀಕೆಂಡ್. ಯಾಕಂದರೆ ಟೈಮು ಪ್ಲೇಸ್, ಸೊ ಈ ಎಕ್ಸ್ಪ್ರೆಷನ್ಸ್ಗಳನ್ನು ನಾವು ಕೊನೆಗೆ ಹಾಕಬೇಕು, ಎಂಡ್ ಆಫ್ ದಿ ಸೆಂಟೆನ್ಸ್ಗೆ ಬರಿಬೇಕು. ಸೊ ಕರೆಕ್ಟ್. ನೆಕ್ಸ್ಟ್, ಸೊ ಆರ್ ಬಿಲ್ಡಿಂಗ್ ಅಪೋಸಿಟ್ ದ ಪಾರ್ಕ್ ಎ ನ್ಯೂ ಹೋಟೆಲ್ ದೇ. ಸೊ ಹಾಗಾದರೆ ಸಬ್ಜೆಕ್ಟ್ ಯಾವುದಿಲ್ಲ? ಸೊ ಸಬ್ಜೆಕ್ಟ್ ಬಂದಿಲ್ಲ ಏನಪ್ಪ, ದೇ ಆಗುತ್ತೆ. ಓಕೆ ರೈಟ್. ಸೊ ದೇ ಏನಿದು ಪ್ರನೌನ್, ಸೊ ನಾವು ಇದನ್ನು ಸಬ್ಜೆಕ್ಟಾಗಿ ಯೂಸ್ ಮಾಡ್ತೀವಿ. ದೇ ಆರ್, ದೇ ಆರ್ ಓಕೆ ಬಿಲ್ಡಿಂಗ್, they are building a new hotel. So this one is what? Object. A new hotel. Okay. Subject, verb, and then object. Okay. And then opposite the park. Opposite the park. ಸೊ ಇದು ಅಫಾರ್ಮೇಟಿವ್ ಸೆಂಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಬಿಕಾಸ್ ಆಫ್ ಇಲ್ಲಿ ನೋಡ್ರಿ ಆರ್ ಅಂತಿದೆ ನೋಡ್ರಿ, ಇಲ್ಲಿ ಆರ್ ಮುಂದ್ಗಡೆ V1 ing. ದೇ ಆರ್ ಬಿಲ್ಡಿಂಗ್ ಎ ನ್ಯೂ ಹೋಟೆಲ್, ಆಬ್ಜೆಕ್ಟ್, ಆ್ಯಂಡ್ ದೆನ್ ಅಪೋಸಿಟ್ ದ ಪಾರ್ಕ್. ಸೊ ದಿಸ್ ಇಸ್ ವಾಟ್ ಎಕ್ಸ್ಟೆಂಡೆಡ್ ಆಬ್ಜೆಕ್ಟ್. ಆ್ಯಂಡ್ ದೆನ್ ಇಸ್ ನೇಮ್ ಐ ರಿಮೆಂಬರ್ಡ್ ಆಫ್ಟರ್ ಎ ಫ್ಯೂ ಮಿನಿಟ್ಸ್. ಓಕೆ, ಹಾಗಾದರೆ ಸೊ ಸಬ್ಜೆಕ್ಟ್ ಯಾವುದಾಗುತ್ತಿಲ್ಲ? ಸೊ ಸಬ್ಜೆಕ್ಟ್ ಬಂದು ಐ. ಓಕೆ, ಐ. ಸೊ ಇದು ಅಫಾರ್ಮೇಟಿವ್ ಸೆಂಟೆನ್ಸ್ ಇದು. ಸೊ ಸಬ್ಜೆಕ್ಟ್ ಆದ ನಂತರ ನೆಕ್ಸ್ಟ್ ಏನು ತೊಗೋಬೇಕು ನಾವಿಲ್ಲೇ? ವರ್ಬನ್ನು ತೊಗೋಬೇಕು. ಸೊ ಹಾಗಾದರೆ ವರ್ಬ್ ಯಾವುದಿದೆ ಇಲ್ಲೇ? ರಿಮೆಂಬರ್ಡ್, V2. ಸೊ V2 ಮೀನ್ಸ್ ಸಿಂಪಲ್ ಪಾಸ್ಟ್ ಟೆನ್ಸ್. ಐ ರಿಮೆಂಬರ್ಡ್. I remembered its name. So what? Its name. After a few minutes. After a few minutes. Okay. Subject, verb, and his name. After a few minutes. So this is what? Object. And then please write your name at beginning of page the. Okay. So ಇಲ್ಲಿ the and the, ಸೊ ಎರಡು ಕೊಟ್ಟಿದ್ದಾರೆ. ಓಕೆ, ಆದರೆ ಮೊದಲಿಗೆ ನಾವು ಇಲ್ಲಿ ಏನು ತೊಗೋಬೇಕು? ಸೊ ಇದು ರಿಕ್ವೆಸ್ಟಲ್ಲಿದೆ ಇದು, ಹೌದಾ? ಪ್ಲೀಸ್ ರೈಟ್ ಯುವರ್ ನೇಮ್ ಎಟ್ ಬಿಗಿನಿಂಗ್ ಆಫ್ ಪೇಜ್ ದ. ಸೊ ಮೊದಲು ನಾವೇನು ತೊಗೋಕಿಲ್ಲ? ಪ್ಲೀಸ್ ರೈಟ್ ಯುವರ್ ನೇಮ್ ಅಂತಲೇ ತೊಗೋಬೇಕು. ಪ್ಲೀಸ್ ರೈಟ್ ಯುವರ್ ನೇಮ್ ಎಟ್ ದ. ಸೊ ಎಟ್ ಆದಮೇಲೆ ದ, ಬಿಗಿನಿಂಗ್ ಎಟ್ ದ, ಬಿಗಿನಿಂಗ್ ಆಫ್ ದ. ಓಕೆ, ಪೇಜ್ ಬರೋದಕ್ಕಿಂತ ಮುಂಚೆ ಆಫ್ ದ ಪೇಜ್ ಅಂದರೆ ಡೆಫಿನೆಟಾಗಿ ಹೇಳ್ತಾ ಇದ್ದೀವಿ ನಾವಿಲ್ಲೇ. ಸೊ ಹಿಂಗಾಗಿ ಎಟ್ ದ ಬಿಗಿನಿಂಗ್ ಆಫ್ ದ ಪೇಜ್. ರೈಟ್. ಸೊ ರಿಕ್ವೆಸ್ಟಲ್ಲಿದೆ, ಪ್ಲೀಸ್ ರೈಟ್ ಯುವರ್ ನೇಮ್ ಎಟ್ ದ ಬಿಗಿನಿಂಗ್ ಆಫ್ ದಿ ಪೇಜ್. ಆ್ಯಂಡ್ ದೆನ್ ಗೋ ಟು ಐ ಎವ್ರಿ ಫ್ರೈಡೇ ದ ಮಾಸ್ಕ್ಯೂ. ಓಕೆ, ಹಾಗಾದರೆ ಸೊ ಇಲ್ಲಿ ಅಲ್ಟಿಮೇಟ್ ಏನಾಗುತ್ತೆ ಹೇಳ್ರಿ? ಸಬ್ಜೆಕ್ಟ್ ಇಲ್ಲೇ ಐ, ಹೌದಾ? ಐ. ನೆಕ್ಸ್ಟ್ ವರ್ಬ್ ಗೋ ಟು. ಓಕೆ, ಮಾಸ್ಕ್ಯೂ, ಐ ಗೋ ಟು ಮಾಸ್ಕ್ಯೂ, ದ ಮಾಸ್ಕ್ಯೂ, ಐ ಗೋ ಟು ದಿ ಮಾಸ್ಕ್ಯೂ ಎವ್ರಿ ಫ್ರೈಡೇ. ಓಕೆ, ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್, ಎವ್ರಿ ಫ್ರೈಡೇ. ಓಕೆ, ರೈಟ್. ಆ್ಯಂಡ್ ದೆನ್ ಸೋ ಲೇಟ್ ಡಿಡ್ ಕಮ್ ಹೋಮ್ ವೈ ಯು. ಸೊ ಹಾಗಾದ್ರೆ ವೈ ಅಂತಿದೆ ನೋಡ್ರಿ, WH ವರ್ಡ್ ಇದೆ. ಸೊ ಹಾಗಾದ್ರೆ ಇದೇನಾಯ್ತಿಲ್ಲ? WH ಕ್ವಶನ್. ಆ್ಯಂಡ್ ದೆನ್ ಇಲ್ಲೇ ಡಿಡ್ ಅಂತಿದೆ. ಸೊ ಅಂದ್ರೆ ಏನಿದು?
ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಡಬ್ಲ್ಯೂ ಎಚ್ ಕ್ವಶನನ್ನು ನಾವೀಗ ಆರ್ಡರ್ ವೈಸ್ ಸೊ ನಾವು ಅದನ್ನು ಸೆಂಟೆನ್ಸನ್ನು ಮೀನಿಂಗ್ಫುಲ್ ಮಾಡಬೇಕು ಇವಾಗ. ಓಕೆ, ಹಾಗಾದರೆ ಸೊ ಮೊದಲಿಗೆ ನಾವೇನಪ್ಪ ಅಂದರೆ ಡಬ್ಲ್ಯೂ ಎಚ್ ವರ್ಡನ್ನು ಬರಿಬೇಕು. ವೈ. ಸೊ ಡಬ್ಲ್ಯೂ ಎಚ್ ವರ್ಡ್ ಆದ ನಂತರ ಎಲ್ಪಿಂಗ್ ವರ್ಬನ್ನು ಬರಿಬೇಕು. ಸೊ ಇಲ್ಲಿ ಎಲ್ಪಿಂಗ್ ವರ್ಬ್ ಕೊಟ್ಟಿದ್ದಾರೆ ಡಿಡ್. ಓಕೆ, ಆ್ಯಂಡ್ ದೆನ್ ಸಬ್ಜೆಕ್ಟ್. ಸೊ ಸಬ್ಜೆಕ್ಟ್ ಯಾವುದಿದೆ ಇಲ್ಲೇ? ಯು. ಸೊ ಹೀಗಾಗಿ ವೈ ಡಿಡ್ ಯು ನೆಕ್ಸ್ಟ್ ವರ್ಬನ್ನು ಬರಿಬೇಕು. ಸೊ ವಿ ಒನ್ ಅನ್ನು ಬರಿಬೇಕು. ಕಮ್ ಹೋಮ್ ಆ್ಯಂಡ್ ದೆನ್ ಸೋ ಲೇಟ್. ಕೊನೆಗೆ ನಾವು ಇದನ್ನು ಸೋ ಲೇಟ್ ಅಂತ ಬರಿಬೇಕು. ರೈಟ್? ಕ್ವಶನ್ ಮಾರ್ಕ್. ಹೌದಾ? ಆ್ಯಂಡ್ ದೆನ್ ಲಂಡನ್ ಐ ಆಮ್ ಗೋಯಿಂಗ್ ಟು ನೆಕ್ಸ್ಟ್ ವೀಕ್ ಫಾರ್ ಎ ಫ್ಯೂ ಡೇಸ್. ಸೊ ಇಲ್ಲಿ ಸಬ್ಜೆಕ್ಟ್ ಯಾವುದಾಗುತ್ತೆ? ಐ ಆಮ್. ಓಕೆ, ಐ ಆಮ್ ಗೋಯಿಂಗ್ ಸೊ ಟು ಲಂಡನ್. I am going to London for a few days next week. ನೆಕ್ಸ್ಟ್ ವೀಕನ್ನು ನಾವು ಕೊನೆ ಬರೀಬೇಕು. ಬಿಕಾಸ್ ಆಫ್ ಸೊ ಅದು ನಮಗೇನು ತೋರಿಸ್ಕೊಡುತ್ತೆ? ಸೊ ಟೈಮ್ ಎಕ್ಸ್ಪ್ರೆಷನನ್ನು ತೋರಿಸ್ಕೊಡುತ್ತೆ. ಓಕೆ, and then so on at Saturday evening you didn't see the temple. ಸೊ ಹಾಗಾದರೆ ಸಬ್ಜೆಕ್ಟ್ ಇದರಲ್ಲಿ ಯಾವುದಾಗುತ್ತೆ? ಓಕೆ, ಸೊ ನಾವಿಲ್ಲಿ ಸಬ್ಜೆಕ್ಟಲ್ಲಿ ಯು ಕೊಟ್ಟಿದ್ದಾರೆ ಆ್ಯಂಡ್ ಆಲ್ಸೋ ಐ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಯು ಡಿಂಟ್ ಸಿ ಐ ಅಂತಂದರೆ ತಪ್ಪಾಗುತ್ತೆ. ಹೌದಾ? ಯು ಡಿಂಟ್ ಸಿ ಐ, ಸೊ ಇದು ರಾಂಗ್ ಆಗುತ್ತೆ. ಐ ಡಿಂಟ್ ಸಿ ಯು ಅನ್ನೋದೇನಾಗುತ್ತೆ? ಕರೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಸಬ್ಜೆಕ್ಟ್ ಏನು ತೊಗೋಬೇಕಿಲ್ಲ? ಐ ತೊಗೋಬೇಕು. ಐ ಡಿಂಟ್ ಸಿ ಯು. ಓಕೆ, ಸಬ್ಜೆಕ್ಟ್. ಸೊ ಇದು ನೆಗೆಟಿವಲ್ಲಿದೆ. ಸೊ ಫಸ್ಟ್ಗೆ ನಾನು ನಿಮಗೆ ಹೇಳಿದ್ದೀನಿ, ಇಲ್ಲಿ 1 to 10 ಅವ್ರೇನು ಕೊಟ್ಟಿದ್ದಾರಲ್ಲ, ಸೊ ಇದರಲ್ಲಿ ಅಫರ್ಮೇಟಿವ್, ನೆಗೆಟಿವ್ ಆ್ಯಂಡ್ ಎಸ್ ಆರ್ ನೋ, ಡಬ್ಲ್ಯೂ ಎಚ್, ಜಂಬರ್ಡ್ ಸೆಗ್ಮೆಂಟ್ಸ್ಗಳನ್ನು ಸೊ ಎಲ್ಲ ಇಲ್ಲಿ ಏನಪ್ಪ ಅಂದ್ರೆ ಸೊ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನಾವು ಫೈಂಡ್ ಔಟ್ ಮಾಡಿ ಅದು ಅಫರ್ಮೇಟಿವಾ ನೆಗೆಟಿವಾ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಡಿಂಟ್ ಅಂತ ಇದೆಯಲ್ಲ, ಸೊ ಇದೇನದು? ನೆಗೆಟಿವ್. ಐ ಡಿಂಟ್ ಸಿ ಯು ಎಟ್ ದ ಟೆಂಪಲ್ on Saturday evening. Okay, full point. I didn't see you at the temple on Saturday evening. ಓಕೆ, ಸೊ ಇವಾಗ ಏನಾಯ್ತದ? ಸರಿಯಾದ ರೀತಿಯಲ್ಲಿ ಸೊ ಆರ್ಡರ್ ವೈಸ್ ಸೊ ಜೋಡಿಸಿದಾಗ ಇದಕ್ಕೊಂದು ಮೀನಿಂಗ್ ಬರುತ್ತೆ. ಓಕೆ, ರೈಟ್? ಆ್ಯಂಡ್ ದೆನ್ ಅರೌಂಡ್ ದ ಪ್ರೊಸೆಷನ್ ದ ಚರ್ಚ್ ವೆಂಟ್. ಓಕೆ, ಸೊ ಹಿಯರ್ ಸಬ್ಜೆಕ್ಟ್ ಏನಾಗುತ್ತೆ ಇಲ್ಲಿ? ಸಬ್ಜೆಕ್ಟ್ ನೋಡಿದರೆ ದೇರ್ ಇಸ್ ನೋ ಪ್ರೊನೌನ್ಸ್. ಓಕೆ, ಆ್ಯಂಡ್ ದೇರ್ ಇಸ್ ನೋ ನೇಮ್. ಬಟ್ ನಾವಿಲ್ಲಿ ಸಬ್ಜೆಕ್ಟನ್ನು ಯಾವತ್ತು ತೊಗೋಬೇಕಿಲ್ಲ? ಸೊ ಯಾವತ್ತು ತೊಗೋಬೇಕು ಅಂತ ನಾವು ವಿಚಾರ ಮಾಡಿದಾಗ ದ ಪ್ರೊಸೆಷನ್. ಓಕೆ, ಮೆರವಣಿಗೆ. ದ ಪ್ರೊಸೆಷನ್ ವೆಂಟ್ ಅರೌಂಡ್ ದ ಚರ್ಚ್. ಓಕೆ, ಸಬ್ಜೆಕ್ಟ್. ಸೊ ದ ಪ್ರೊಸೆಷನ್ ಏನಾಗುತ್ತಿಲ್ಲ? ಸಬ್ಜೆಕ್ಟ್ ಆಗುತ್ತೆ. ಆ್ಯಂಡ್ ವರ್ಬ್ ವೆಂಟ್ ಅರೌಂಡ್ ದ ಚರ್ಚ್. ಓಕೆ, SVO. ಓಕೆ,
ಹಾಗಾದರೆ ಸೊ ಡಿಯರ್ ಸ್ಟೂಡೆಂಟ್ಸ್, ಸೊ ಇವಾಗ ನಾವಿಲ್ಲೇನಪ್ಪ ಅಂದರೆ ಸೊ ಈ ಎಲ್ಲ ಸೆಗ್ಮೆಂಟ್ಗಳನ್ನು ಇವಾಗ ಜಂಬರ್ಡ್ ಸೆಗ್ಮೆಂಟ್ಗಳನ್ನು ಸೊ ನಾವು ಸರಿಯಾದ ರೀತಿಯಲ್ಲಿ ಜೋಡಣೆ ಮಾಡಿದ್ದೇವೆ. ಸೊ ಹಾಗಾದರೆ ನೀವೇನಪ್ಪ ಅಂದರೆ ಈ ನೆಗೆಟಿವ್ ಸೆಗ್ಮೆಂಟ್ಗಳನ್ನು SR ಸೆಗ್ಮೆಂಟ್ಗಳಾಗಿರ್ಬೋದು ಅಥವಾ ಅಫಾರ್ಮೇಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಸೊ ಅವುಗಳನ್ನು ಯಾವ ರೀತಿ ನಾವು ಅದನ್ನು ರೀಅರೇಂಜ್ ಮಾಡಬೇಕು ಅನ್ನೋದನ್ನು ಸೊ ಒಟ್ಟಾರೆಯಾಗಿ ನೋಡಿದ್ದೀವಿ. ಸೊ ಇನ್ನೂ ಒಂದು ಏನಪ್ಪ ಅಂದರೆ ನಿಮಗೆ ಸೊ ನಿಮ್ಮ ಫಸ್ಟ್ PUC ಆರ್ಟಿಕ್ಯುಲೇಷನ್ ಬುಕ್ಕಲ್ಲಿ ಪೇಜ್ ನಂಬರ್ 18, ಸೊ ಇದರಲ್ಲಿ ನಿಮಗೇನಪ್ಪ ಅಂದರೆ B1, ಸೊ ಅಲ್ಲಿ ನಿಮಗೆ ರೀರೈಟ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ದ ವರ್ಡ್ಸ್ ಇನ್ ಬ್ರಾಕೆಟ್ಸ್. ಸೊ ಅಲ್ಲಿ ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ, ಸೊ ಬ್ರಾಕೆಟಲ್ಲಿ ವರ್ಡ್ ಕೊಟ್ಟಿದ್ದಾರೆ. ಓಕೆ, ಸೊ ಅದನ್ನು ನಾವಿಲ್ಲಿ ಏನಪ್ಪ ಅಂದರೆ ರೀರೈಟ್ ಮಾಡಬೇಕು ಆ ಸೆಂಟೆನ್ಸನ್ನು. ಸೊ ಫಾರ್ ಎಕ್ಸಾಂಪಲ್, ಫಸ್ಟ್ ಒನ್, ನೋ ಒನ್ ನೋಸ್ ಅಬೌಟ್ ದಿಸ್, ಇಟ್ಸ್ ಎ ಸೀಕ್ರೆಟ್ ಅಂತಿದೆ. ಅದ್ರ ಮುಂದ್ಗಡೆ ಏನು ಮಾಡಿದ್ದಾರೆ, ರಿಯಲಿ ಅಂತ ಬರೆದಿದ್ದಾರೆ, ರಿಯಲಿ. ಓಕೆ, ಸೊ ಬ್ರಾಕೆಟಲ್ಲಿ ರಿಯಲಿ ಅಂತ ಕೊಟ್ಟಿದ್ದಾರೆ. ಸೊ ನಾವು ಈ ಒಂದು ವರ್ಡನ್ನು ಯೂಸ್ ಮಾಡಿ ಈ ಸೆಂಟೆನ್ಸನ್ನು ರೀರೈಟ್ ಮಾಡಬೇಕು. ಸೊ ಹೇಗೆ ರೀರೈಟ್ ಮಾಡಬೇಕು? ನೋ ಒನ್ ನೋಸ್ ಅಬೌಟ್ ದಿಸ್, ಇಟ್ಸ್ ರಿಯಲಿ ಎ ಸೀಕ್ರೆಟ್ ಅಂತ ಅನ್ಬೇಕಲ್ಲಿ, ರಿಯಲಿ ಎ ಸೀಕ್ರೆಟ್. ಆ್ಯಂಡ್ ಸೆಕೆಂಡ್ ಒನ್ ಬಂದು ಏನಪ್ಪ ಅಂದರೆ ಶೀ ಟೋಲ್ಡ್ ಹಿಮ್ ಒನ್ಸ್. ಸೊ ಬ್ರಾಕೆಟಲ್ಲಿ ಓನ್ಲಿ ಅಂತ ಕೊಟ್ಟಿದ್ದಾರೆ, ನಾವು ಓನ್ಲಿ ಅನ್ನು ಯೂಸ್ ಮಾಡಬೇಕು ಇವಾಗ ಈ ಸೆಂಟೆನ್ಸ್ಗೆ. ಶೀ ಟೋಲ್ಡ್ ಹಿಮ್ ಓನ್ಲಿ ಒನ್ಸ್, ಆ್ಯಂಡ್ ದೆನ್ ಐ ಈಟ್ ಅಲಾಟ್, ಬ್ರಾಕೆಟಲ್ಲಿ ಆಲ್ವೇಸ್ ಅಂತಿದೆ. ಸೊ ನಾವು ಇದನ್ನು ಯೂಸ್ ಮಾಡಿ ಬರೆದಾಗ ಏನಾಗುತ್ತೆ, ಐ ಆಲ್ವೇಸ್ ಈಟ್ ಅಲಾಟ್. ಆ್ಯಂಡ್ ಆರ್ ಯು ಗೋಯಿಂಗ್ ಟು ಟ್ರೈ, ಫೋರ್ತ್ ಒನ್. ಸೊ ಮುಂದ್ಗಡೆ ಅವ್ರು ಏನಪ್ಪ ಹಾರ್ಡ್ ಅಂತ ಕೊಟ್ಟಿದ್ದಾರೆ ಬ್ರಾಕೆಟಲ್ಲಿ, ಆರ್ ಯು ಗೋಯಿಂಗ್ ಟು ಟ್ರೈ ಹಾರ್ಡ್. ಆ್ಯಂಡ್ ಫಿಫ್ತ್ ಒನ್ ನೋಡೋದಾದರೆ, ಹೀ ಕಾಲ್ಡ್ ಯು ದಿಸ್ ಮಾರ್ನಿಂಗ್. ಸೊ ಬ್ರಾಕೆಟಲ್ಲಿ ಮೆನಿ ಟೈಮ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಮೆನಿ ಟೈಮ್ಸನ್ನು ನಾವು ಹೇಗೆ ಯೂಸ್ ಮಾಡಬೇಕು ಈ ಸೆಂಟೆನ್ಸಿಗೆ? ಹೀ ಕಾಲ್ಡ್ ಯು ಮೆನಿ ಟೈಮ್ಸ್ ದಿಸ್ ಮಾರ್ನಿಂಗ್. ಸಿಕ್ಸ್ತ್ ಒನ್, ಐ ಹ್ಯಾವ್ ಬೀನ್ ಟು ಮುಂಬೈ, ಐ ಮೆಟ್ ಮೈ ಫ್ರೆಂಡ್. ಸೊ ಬ್ರಾಕೆಟಲ್ಲಿ ದೇರ್ ಅಂತ ಕೊಟ್ಟಿದ್ದಾರೆ, THERE, ದೇರ್. ಸೊ ಹಾಗಾದ್ರೆ ಇದು ಏನಾಗುತ್ತೆ ರೀರೈಟ್ ಮಾಡಿದಾಗ, ಐ ಹ್ಯಾವ್ ಬೀನ್ ಟು ಮುಂಬೈ, ಐ ಮೆಟ್ ಮೈ ಫ್ರೆಂಡ್ ದೇರ್. ಸೆವೆಂತ್ ಒನ್, ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ದಿಸ್ ಸ್ಟೋರಿ. ಸೊ ಬ್ರಾಕೆಟಲ್ಲಿ ಅಗೇನ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಇದನ್ನು ಅಗೇನ್ ಅನ್ನು ಈ ಸೆಂಟೆನ್ಸ್ಗೆ ಯೂಸ್ ಮಾಡಿದಾಗ, ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ಯು ದಿಸ್ ಸ್ಟೋರಿ ಅಗೇನ್. ಸೊ ಕೊನೆಗೆ ನಾವೇನು ಮಾಡಬೇಕು, ಅಗೇನ್ ಅನ್ನು ಬರಿಬೇಕು. ಸೊ ಬ್ರಾಕೆಟ್ ತೆಗಿಬೇಕು. ಆ್ಯಂಡ್ ದೆನ್ ಸೊ ಏಟ್ತ್ ಒನ್, ಯಾವ ಯು ಬೀನ್ ಟು ಚೆನ್ನೈ. ಸೊ ಬ್ರಾಕೆಟಲ್ಲಿ ಎವರ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದನ್ನು ಏನು ಮಾಡ್ಬೇಕು ಇವಾಗ, ಯಾವ ಯು ಎವರ್ ಬೀನ್. ಸೊ ಅಲ್ಲಿ ಯಾವ ಯು ಎವರ್ ಬೀನ್ ಟು ಚೆನ್ನೈ. ಓಕೆ, ಆ್ಯಂಡ್ ದೆನ್ ಐ ಹ್ಯಾವ್ ನೆವರ್ ಟ್ರೈಡ್ ದಿಸ್ ಮೆಥಡ್. ಸೊ ಬ್ರಾಕೆಟಲ್ಲಿ ಬಿಫೋರ್ ಅಂತ ಕೊಟ್ಟಿದ್ದಾರೆ ಕೊನೆಗೆ. ಸೊ ನಾವು ಇದನ್ನು ರೀರೈಟ್ ಮಾಡಿದಾಗ, ಐ ಹ್ಯಾವ್ ನೆವರ್ ಟ್ರೈಡ್ ದಿಸ್ ಮೆಥಡ್ ಬಿಫೋರ್. ಓಕೆ, ಆ್ಯಂಡ್ ವಿ ಸಾ ಎ ಫಿಲ್ಮ್ ಲಾಸ್ಟ್ ವೆನ್ಸ್ಡೇ ಅಂತ ಕೊಟ್ಟಿದ್ದಾರೆ. ಸೊ ದಟ್ ಮೀನ್ಸ್ ಬ್ರಾಕೆಟಲ್ಲಿ ಲಾಸ್ಟ್ ವೆನ್ಸ್ಡೇ ಅಂತಿದೆ. ಸೊ ನಾವು ಇದನ್ನು ಯೂಸ್ ಮಾಡಿ ಬರೆದಾಗ, ವಿ ಸಾ ಎ ಫಿಲ್ಮ್ ಲಾಸ್ಟ್ ವೆನ್ಸ್ಡೇ. ಆ್ಯಂಡ್ ಲೆವೆಂತ್ ಒನ್ ಬಂದು ದ ಕ್ಯಾಟ್ ಈಸ್ ಪ್ಲೇಯಿಂಗ್. ಸೊ ಬ್ರಾಕೆಟಲ್ಲಿ ಇನ್ ದ ಗಾರ್ಡನ್ ಅಂತಿದೆ. ಸೊ ನಾವು ಇದನ್ನು ಯೂಸ್ ಮಾಡಿ ಬರೆದಾಗ, ದ ಕ್ಯಾಟ್ ಈಸ್ ಪ್ಲೇಯಿಂಗ್ ಇನ್ ದ ಗಾರ್ಡನ್. ಸೊ ಬ್ರಾಕೆಟನ್ನು ತೆಗಿಬೇಕು. ಸೊ ಅಷ್ಟು ಏನಪ್ಪ ಅವ್ರು ನಾವು ಕೂಡಿ ಅದನ್ನು ಬರಿಬೇಕು. ಆ್ಯಂಡ್ ದೆನ್ 12th ಒನ್, ಸೊ ದೇ ಕ್ಯಾನ್ ರಿಮೆಂಬರ್. ಸೊ ಬ್ರಾಕೆಟಲ್ಲಿ ನೆವರ್ ಅಂತಿದೆ. ಸೊ ನಾವು ಇದನ್ನು ದೇ ಕ್ಯಾನ್ ನೆವರ್ ರಿಮೆಂಬರ್ ಅಂತ ಬರಿಬೇಕು. ಓಕೆ, ಆ್ಯಂಡ್ 13, ದ ಓಲ್ಡ್ ಮ್ಯಾನ್ ವೇಟೆಡ್ ಫಾರ್ ಅಸ್. ಸೊ ಬ್ರಾಕೆಟಲ್ಲಿ ಈಗರ್ಲಿ ಅಂತಿದೆ. ಸೊ ನಾವು ಇದನ್ನು ದ ಓಲ್ಡ್ ಮ್ಯಾನ್ ವೇಟೆಡ್ ಈಗರ್ಲಿ ಫಾರ್ ಅಸ್ ಅಂತ ಬರಿಬೇಕು. ಆ್ಯಂಡ್ 14th, ಶೇಕ್ ಬಿಫೋರ್ ಯೂಸ್. ಸೊ ಬ್ರಾಕೆಟಲ್ಲಿ ವೆಲ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಶೇಕ್ ವೆಲ್. ಓಕೆ, ಶೇಕ್ ವೆಲ್ ಬಿಫೋರ್ ಯೂಸ್.
ಲಾಸ್ಟ್ ಒನ್ 15. ವಿ ಡು ನಾಟ್ ಅಂಡರ್ಸ್ಟ್ಯಾಂಡ್. ಸೊ ಬ್ರಾಕೆಟಲ್ಲಿ ಸ್ಟಿಲ್ ಅಂತ ಕೊಟ್ಟಿದ್ದಾರೆ. ವಿ 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 ಡು ನಾಟ್ ಅಂಡರ್ಸ್ಟ್ಯಾಂಡ್. ಸೊ ಬ್ರಾಕೆಟಲ್ಲಿ ವಿ ಸ್ಟಿಲ್ ಡು ನಾಟ್ ಅಂಡರ್ಸ್ಟ್ಯಾಂಡ್. ವಿ ಸ್ಟಿಲ್ ಡು ನಾಟ್ ಅಂಡರ್ಸ್ಟ್ಯಾಂಡ್. ಓಕೆ. ಸೊ ಹಾಗಾದರೆ ಈ ಬ್ರಾಕೆಟಲ್ಲಿ ಕೊಟ್ಟಿರ್ತಕ್ಕಂಥ ವರ್ಡ್ಸ್ಗಳನ್ನು ಯೂಸ್ ಮಾಡಿ ಒನ್ಸ್ ಅಗೇನ್ ಈ ಸೆಂಟೆನ್ಸ್ಗಳನ್ನು ರೀರೈಟ್ ಆಗಿ ಬರೀರಿ ಅಥವಾ ರೀರೈಟ್ ಬರೀರಿ ಅಂದ್ರೆ ಮತ್ತೊಂದು ಸಲ ಬರೀರಿ ಅಂತ ಹೇಳ್ತಾರೆ ಅವರು. ಸೊ ಅವುಗಳನ್ನು ಯೂಸ್ ಮಾಡಿದಾಗ ಸೊ ಸೆಂಟೆನ್ಸ್ ಏನಾಗುತ್ತೆ, ಸೊ ಈ ರೀತಿ ಆಗುತ್ತೆ. ಓಕೆ ರೈಟ್. ಹಾಗಾದರೆ ಸೊ ನಿಮಗೆ ಈ ವರ್ಡ್ ಆರ್ಡರ್ ಸಂಬಂಧಪಟ್ಟಂತೆ ಸೊ ಇಲ್ಲಿ ಎಲ್ಲವೂ ಏನಪ್ಪ ಅಂದರೆ ಇವಾಗ ಸೊ ಕ್ಲಿಯರ್ ಆಯಿತು. ಓಕೆ. ಸೊ ನೆಕ್ಸ್ಟ್ ನಿಮಗೇನಪ್ಪ ಅಂದರೆ ಬೇರೆ ಗ್ರಾಮರ್ ಪಾಯಿಂಟನ್ನು ಸೊ ಟೀಚ್ ಮಾಡ್ತೀನಿ. ಓಕೆ. ಥ್ಯಾಂಕ್ ಯು.